ಹಾಯ್ ಫ್ರೆಂಡ್ಸ್, ಇವತ್ತು ನಮ್ದು ಆಲೂಗಡ್ಡೆ ಕ್ಲಬ್ ಬಂದೀವಿ. ಆಲೂಗಡ್ಡೆ ಇಳುವರಿ ಐತೆ, ಸೈಜ್ ಇಲ್ಲ. ಅಲ್ಕಟ್ ಅಂತ ಅವನ ಹೆಸರು ಅಲಿಯಾಸ್ ಸಂತು. ಕೆಲ್ಸಕ್ಕೆ ಜನ ಬಂದರೆ, ಹೊಲ ತುಂಬ ಜನ ಕಾಣ್ತಾರೆ, ಆದರೆ ಆಲೂಗಡ್ಡೆನೇ ಕಾಣ್ತಾ ಇಲ್ಲ. ಆಲೂಗಡ್ಡೆ ತುಂಬಕ್ಕೆ ಮಳೆ ಬರಂಗಾರೆ ಆಯ್ತಲ್ಲ, ಹಂಗಾಗಿ ಚೀಲ್ದಾಗ ಅವಾಗಲೇ ಡೈರೆಕ್ಟ್ ಚೀಲಕ್ಕೆ ತುಂಬ್ತಿದ್ದೀವಿ. ಚೀಲದಿಂದ ಟ್ಯಾಕ್ರಿ ಹೊಡ್ಕೊಂಡ್ಬಂದು ಟ್ಯಾಕ್ರಿ ಬಂದಿತ್ತು ಹೆಂಗುವ ಟ್ಯಾಕ್ರಿ ತಂದೋಗೋದು ಒಂತಕ್ಕೆ ಸೂರ್ಯದಲ್ಲಿ ಗುಡ್ಡೆ ಮಾಡ್ಕೊಂಡು. ಮಳೆ ಬರಂಗೆ ಆಯ್ತಲ್ಲ, ಹಂಗಾಗಿ ಮೋಡ ಬೇರೆ ಆಗ್ತೈತಿ. ಮೋಡ ನೋಡಿ, ಆ ಕಡೆ ಕರೆ ಮೋಡ ಬತ್ತೈತಿ. ಹಂಗಾಗಿ ಹೆಂಗಿದೆ ಮಣ್ಣಂಗೆ ಹೂ ಹೋದಂಗೆ ಹೋಗ್ತೈತೆ, ಆದ್ರೂ ಹೊಳ್ತೀರಿ. ಎತ್ಕೊಳ್ಳು ಯಾಕೋ ಬರಬಿದ್ದು ಓಡ್ತೀವಿ ಇಲ್ಲಿಗ ಮನೆ ಕಡೆಗೆ ಕಣ್ಣಿ ಕಣ್ಣಂಗೆ. ಈಗ ನಮ್ಮ ಆಲೂಗಡ್ಡೆ ಹೆಂಗಿದಾವೆ ಅಂತ ಕೇಳೋಣ. ಬ್ಯಾಸೆ ಹೊಡಿತಾರಲ್ಲ ಅವ್ರನ್ನ, ಹೆಂಗಿರ್ದಾವೆ, ಚೆನ್ನಾಗಿಲ್ವಾ, ಬೇರೆ ರಂಗಿಲ್ವಾ, ನಮ್ಮವು ಚೆನ್ನಾಗಿದಾವ ಹಂಗೆ ಅಂತ ಕೇಳೋಣ. ನಮ್ಮ ಆಲೂಗಡ್ಡೆ ಹೆಂಗಿದೆ ನಮ್ಮ ಬಗ್ಗೆ ಹೇಳಿ. ಗಿಡ ಚೆನ್ನಾಗಿದೆ, ಸೈಜ್ ಬಂದಿಲ್ಲ, ಇಳುವರಿ ಚೆನ್ನಾಗಿದೆ. ಏನಂದ್ರೆ ಇನ್ನೊಂದೆರಡು ಸತಿ ಔಷಧಿ ಹೊಡಿಬೇಕಾಯ್ತು ಗಿಡಕ್ಕೆ. ಔಷಧಿ ಹೊಡೆದಪ್ಪ, ಯಾಕೆ ಆದ್ರೂ ಡೆವಲಪ್ಮೆಂಟೇ ಆಗಿಲ್ಲ. ಭಾರಿ ಗುಳ್ಳೆ ಅದು, ಸೈಜ್ ಬರೋ ಔಷಧಿ ಹೊಡಿಬೇಕಾಯ್ತು ನೀವು. ಸೈಜ್ ಬರೋದು ಔಷಧಿ ಹೊಡೆದಿಲ್ಲ ನೀವು. ಯಾವ್ಯಾವ ಒಟ್ಟು ಔಷಧಿ ಹೊಡೆದು ಯಾವ ತಂದು ಯಾವ ಕೊಟ್ಟನ ಗೊತ್ತಿಲ್ಲ. ಒಟ್ಟು ಸದ್ಯ ಔಷಧಿಗಳ ಇಳುವರಿಗೆ ಏನು ಚಿಂತಿಲ್ಲ, ಇಳುವರಿ ಐತೆ, ಸೈಜ್ ಆಗಿಲ್ಲಪ್ಪ. ಐತೆ, ಸೈಜ್ ಬಂದಿಲ್ಲ, ಶೇಪ್ ಇಲ್ಲ, ಈ ಥರ ಇರ್ಬೇಕಾಯ್ತು. ಈ ಥರ ಹಿಂಗಿರ್ಬೇಕಾಯ್ತಲ್ಲ, ಆದ್ರೂ ಎಲ್ಲ ಗುಳ್ಳಾದಂಗೆ ಅದು ಒಂದೊಂದು. ಏನೋ ಒಂದು ಪಾಲಿ ಸಿಕ್ಕಿತ್ತು ಪಂಚಾಮೃತ. ಚೆನ್ನಾಗಿದೆ, ಸಾಕು. ಈ ವರ್ಷ ಪ್ರತಿಫಲ ನಿಮಗೆ ಸಿಕ್ಕಿದೆ. ಇಲ್ಲಿಗೆ ವರ್ಷ ವರ್ಷ ಜೋಳ ಆಗ್ತಿದ್ದು, ಆನೆ ಕಾಟ ಅಂತ ಆಲೂಗಡ್ಡೆ ಆಗ್ತಿದ್ದೆ 2 ವರ್ಷದಿಂದ. ಒಂದ್ಸತಿ ಇವೆಲ್ಲ ಆನೆ ಬಂದ್ಬಿಟ್ಟು ಅಲ್ಲಿಂದ ಶಿಸ್ತಾಗೆ ಅಲ್ಲಿಂದ ಹಿಂಗೊಂದ್ಸತಿ ಹೋಗ್ಬಿಟ್ಟಿತ್ತು. ಹೆಂಗೆ ಎಣ್ಣೆ ಚೈ ಆಗ್ಬಿಟ್ಟಿತ್ತು ಅಲ್ಲಿಂದ ಎದ್ದಾರಿ. ಹಂಗಾಗಿ ಜೋಳ ಹಾಕೋದ್ಬಿಟ್ಟು ಆಲೂಗಡ್ಡೆ ಹಾಕಿವಿ. ನೋಡಿ ನಮ್ಮ ಹಿರಿಯರೆಲ್ಲ ನೋಡಿ, ಇಲ್ಲಿ ಕಾಡು ಪಕ್ಕಕ್ಕೆ ತಂದು ಜಮೀನು ಆಗ್ಬಿಟ್ಟು ಆನೆಗಳೆಲ್ಲ ಬರಂಗೆ ಮಾಡಿರಿ. ಪಕ್ಕದ ಹೊಲ ಅಂತೂ ಹಾಳಾಗಿ ಬಿಟ್ಟಿರತ್ತಾಗ ಹೊಡಿಯೋಕ್ಕಾಗಲ್ಲ. ಬನ್ನಿ ಇವತ್ತು ಆಲೂಗಡ್ಡೆ ಕಿತ್ತಾಕಿ ಗುಡ್ಡೆ ಹಾಕೋಣ. ಇಷ್ಟು ಚೀಲ ಇದಾವೆ, ಇನ್ನೊಂದು 10-15 ಚೀಲ ಇದಾವೆ ಅಷ್ಟೇ. ಒಂದಷ್ಟು ಹಾಕೊಂಬಿಟ್ಟು ನೋಡ್ರಿ, ಎಲ್ಲ ಎತ್ತೆ ಎಸಿತೇರಿ ಹಂಗೆ ಚೀಲ. ಬಾಹುಬಲಿ ನೋಡ್ರಿ ಹೆಂಗೆ ಎಸಿತೇರಿ ಚೀಲ. ಬಾವ ನೋಡ್ರಿ ಒಂದೊಂದು ಕೈಲಿ ಎತ್ತಿಸಿದಾರೆ ಈಗ. ದಮ್ ಲಗಕ್ಕೆ ಐಸ ಅವ್ರು ಹೊತ್ಕೊಂತಾರೆ ನೋಡ್ರಿ, ಅವ್ರು ಎತ್ತೀರಿ. ಈಗ ಹೊತ್ಕೊಳಕ್ ಹೋಗ್ತೀರಿ. ಓ ಎತ್ಕಂದ. ನಮ್ ರೋಡ್ ಹೆಂಗಿದೆ ಅಂದ್ರೆ NH7 ಹುಗ್ಲಿ ಬನಾನ ಅಂತ ರೋಡ್ ಚೆನ್ನಾಗಿಲ್ಲ. ಗುಂಡಿ ರೋಡು ಮತ್ತೆ ಗುಡ್ಡದ ರೋಡು, ಅದರಲ್ಲೇ ಹೋಗ್ತಿದ್ವಿ. ಹುಗ್ಲಿ ಬನಾನ ದಮ್ ಲಗಕ್ಕೆ ಐಸ. ನಮ್ಮ ರೈತರ ಪರಿಸ್ಥಿತಿ ಹಿಂಗೆ, ಬೆಳೆ ಬೆಳೆದ್ರು ಹಾಕೊಂಡು ಹೋಗಕ್ಕೆ ರಾತೆ. ಎಲ್ಲ ಬಂದ್ರು ಆನೆಗಳು ಕಾಟ, ಹಂದಿಗಳು ಕಾಟ. ರೈತರ ಜೀವನ ಒಂದೊಂದಲ್ಲ, ರಿಸ್ಕು ಹೆವಿ ರಿಸ್ಕು. ನೋಡಿ ಇಲ್ಲೊಂದು ಟ್ಯಾಕ್ಟ್ರೇ ಹತ್ತ ಇಲ್ಲ, ಟೋಲ್ ಹೊಡಿತೈತೆ, ಹತ್ತ ಇಲ್ಲ. ಹತ್ತುತ್ತಾ ಇಲ್ಲ, ಓಡಾಡ್ತೇರೆ ನೋಡ್ಬೋದು. ಒಳ್ಳೆ ನಮ್ಮ ಲೋಹಿತ್ ಬ್ರೋ ಎಷ್ಟು ಟ್ರೈ ಮಾಡಿದ್ರು ಮುಂದಕ್ಕೆ ಹೋಗಿ ರೋಲ್ ಹೊಡೆಯೋದು. ಹಂಗಾಗಿ ನಮ್ಮ ಸಂತು ಬ್ರೋ ಅನ್ನೋಷ್ಟು ಟ್ರೈ ಮಾಡ್ತೇನೆ ಅಂತ ಗಾಡಿ ತಗೊಂಡ್ರು. ಡ್ರೈವರ್ ಹತ್ತೆ ನೀವೇ ಮಾಡ್ತೇನೆ ನೋಡೋಣ. ಈಗ ನಮ್ಮ ಸಂತು ಬ್ರೋ ಟ್ಯಾಕ್ರಿ ಹತ್ತಿದ್ರು, ಅದು ಯಾಕೆ ಹತ್ತಲ್ಲ ನಾನು ನೋಡ್ತೇನೆ ಅಂತ ನೋಡೋಕೆ ಟ್ರೈ ಮಾಡಿದ್ರು. ಆದರೂ ಅಲ್ಲಿಗೆ ಹೋಗಿ ರೋಲ್ ಹೊಡೆಯೋದು. ಹಂಗೆ ಅವರು ಒಂದು 2-3 ಸತಿ ನೋಡಿದ್ರು, ಟ್ರೈ ಮಾಡಿದ್ರು ಅಂತ. ಹಂಗಾದ್ರೂ ಹೋಗಿ ಅಲ್ಲೇ ಹೋಗಿ ರೋಲ್ ಹೊಡ್ಕೊಂಡು ನಿಂತ್ಕೊಳ್ಳೋದು. ಹಂಗಾಗಿ ನೋಡ್ಕೊಂತ ನೋಡಿ ಅವರು ಫುಲ್ ರಿವರ್ಸಿಂದ ಬಂತು. ಫುಲ್ ಸ್ಟಾರ್ಟಿಂಗಿಂದನೇ ರೇಸ್ ಮಾಡ್ಕೊಂಡು ಹೊಡೆದ್ರು. ಆವಾಗ ಸಿಕ್ಕಾಗೆ ಗಾಡಿ ಮೇಗ್ ಬಂತು. ಹಂಗೆ ಹಿಂಗೆ ಮುಗಿಸಿಲ್ಲ ಹರ್ಕೊಂಡು ಅದಕ್ಕೆ ಟ್ಯಾಕ್ರಿ ಬರ್ಬೇಕಷ್ಟೇ. ಓ ಅಪ್ಪ ಹೋಗದ ನಮ್ಮ ಫೋನು. ಪದೇ ಒಳಗೆಲ್ಲ ಹೆಂಗೆ ಬೆಳೆದಿದೆ ನೋಡಿ ನಮ್ಮ ರೋಡ್ ಇಲ್ಲಿ.
ರೋಡ್ ಅಲ್ಲ ಇದು NH7. ಅಯ್ಯೋ ರೈತರ ಪರಿಸ್ಥಿತಿ ಯಾವನ್ಗೂ ಬೇಡ. ರೈತರಾಗ್ತೀವಿ ಅನ್ನೋದಕ್ಕೆ ದಮ್ಬೇಕು. ರೈತರಾಗಕ್ಕೂ ಮೀಟರ್ ಇರ್ಬೇಕು. ಹೆಸ್ರಿ ಮಾತ್ರ ರೈತರು ಅನ್ನೋದಲ್ಲ, ಸಿಕ್ಕಲ್ಲಿ ದಮ್ ಇರ್ಬೇಕು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಇಲ್ಲ ಇಲ್ಲೆಲ್ಲ ಕಾಟಿಂಗು. ಇಲ್ಲಿ ತಂದು ಯಾರ ಬಂದ್ರೆ ಕೊಡೋದು, ಇಲ್ಲಾಂದ್ರೆ ನಾವೇ ಬೆಂಗಳೂರಿಗೆ ತುಂಬೋದು. ಮೈ ಮೇಲೆ ಹಾಕ್ಕೊಡ್ರಿ. ಈಗ ನಾನು ಹೋಗಿ ಇವನು ಹಬ್ಬಗೆ ಎಲ್ಲ ಆಗ್ಬಿಡೋದು. ಈಗ ಅವನು ಹೋಗೋದು, ನನಗೆ ಎಲ್ಲ ಆಗೋದು. ಮನೆ ಫ್ರೆಂಡ್ಸ್ ಎಲ್ಲ ಟ್ರಿಪ್ ತುಂಬ್ಕೊಂಡು ಹೋಗ್ತೀವಿ. ಏನಿದೊಂದು ಪಟ್ಟೆ ಐತೆ ಸಣ್ಣದು, ಅದೊಂದು ಮಗು ಇದೆ, ಇನ್ನೊಂದು ಮಕ ಐತೆ. ಅದಾದ್ಮೇಲೆ ಆ ಕಡೆ ಮೇಗ್ಲಿನ ಸ್ವಲ್ಪ ಐತಲ್ಲ, ಅದನ್ನ ಹಾಕೋಯ್ದಾರೆ. ಇನ್ನೊಂದು 4 ಚೀಲ ಇದೆ, ಇವ್ನ ಹಾಕೊಂಡೋಗಿ ಸುರಿದು ಬರ್ಬೇಕು. ರೈತರ ಲೈಫು ಬಿಸಿಲು ನೋಡಿ ಹಿಂಗಿದೆ. ಟ್ಯಾಕ್ರಿ ಹೊಡೋದು ನಮ್ಮ ಬಿಗ್ ಬ್ರೋ. ಟ್ಯಾಕ್ರಿಗೆ ಹೋಗ್ಬಿಡ್ತೇವೆ ದಿನ ಗಾಡಿ ಲೋಡಿಗೆ. ಮುಂದೆ ಕೊಡೆಯೋದು ಗಾಡಿಗೆ ಲೋಡ್ ಹೊಡ್ಕೊಳ್ಳೆ. ಹಿಂಗಡೆ ಲೋಡ್ ಮಾಡ್ಕೊಂಡು ನಾನು ಟ್ಯಾಕ್ರಿ ಹೊಡಿತಿದ್ದೆ. ಹಿಂಗೆ ಹೊಡೆದು ನಾನು ಗಾಡಿ ಹೊಡೆದು ಕಲ್ಸಿದ್ದು ನೋಡಿ. ಬೀಜ ಹಾಕೋದೇವು ನಾವು, ಗಲ ಅಂತೇಳಿ ಬೀಜ ಅಲ್ಲವ. ಫ್ರೆಂಡ್ಸ್, ನಾವು ರಾಜ್ಬರಿಯಿಂದ ಮಾಡ್ತಿದ್ದೀವಿ. ನಿಧಾನವೇ ಪ್ರಧಾನ. ಜೀವನದಲ್ಲಿ ಬದುಕಿದ್ರೆ ಎಲ್ಲ ಇದು ಮಾಡ್ಬೋದು. ದಿಸ್ ಈಸ್ ದ ಪವರ್ ಆಫ್ ಸೋನಾಲಿಕಾ. ಮೊನಾಲಿಸಾ ಅದು. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಹಿಂಗೆ ನೋಡಿ ಫ್ರೆಂಡ್ಸ್, ಒಂಚೂರು ಮಿಸ್ ಆದ್ರು ಪಾತಾಳ ಆ ಕಡೆ ಬಿದ್ರೆ ಮುಗೀತು. ನೋಡಿ ಇಲ್ಲಿ ಗುಂಡಿದೆ ಪಕ್ಕದಲ್ಲೇ. ಆ ಕಡೆ ಹೋದೆ ಜಾಸ್ತಿ. ಆಮೇಲೆ ಇದು 2ನೇ ಟ್ರಿಪ್ ಹೆಂಗ ಹೋಗುತ್ತೆ ನೋಡೋಣ. ಟ್ಯಾಕ್ರಿ ಶಿಸ್ತಾಗಿ ಹೋಗ್ಬಿಟ್ರೆ ಫ್ರೆಂಡ್ಸ್. ಗಾಡಿ ಮುಂದ್ಗಡೆ ಒಳಗೆ ಹೋಗ್ತೀನಿ ಹಾಕವ. ಒಂದನೇ ಸತಿ ಹತ್ತಿಲ್ಲ, 2ನೇ ಸತಿ ಹಚ್ಚಿದ ಟ್ಯಾಕ್ರಿ ಹಂಗೆ ಹಿಂಗೂ ಮಾಡಿ. ಈ ಸತಿ ಚೆನ್ನಾಗಿ ಲೋಡ್ ಮಾಡ್ಕೊಂಡು ಹೋಗ್ತಿದ್ದೀವಿ ಕರೆಕ್ಟಾಗಿ, ಶುಂಠಿ ಲೋಡ್ ಮಾಡ್ದಂಗೆ. ನೋಡಿ ಫ್ರೆಂಡ್ಸ್, ಜ್ಯೂಸ್ ತಾಬ ಎಲ್ಲಿಟ್ಟಿದ ಅಂದರೆ ಬಾಹುಬಲಿ ಹೊತ್ಕೊಂಡಂಗೆ ಒಂದೊಂದು ಕ್ರೇಟ್ನ ಹೊತ್ಕೊಂಬತ್ತೇನೆ. ನೋಡ್ರಿ ಇಲ್ಲಿ ಒಂದೊಂದು ಕ್ರೇಟೆ ಹೊತ್ಕೊಂಬಂದೇನೆ, ಅಂಗಡಿನೇ ತಂದೇನೆ. ನೋಡಿ ಫ್ರೆಂಡ್ಸ್, ಹಂಗೂ ಫೈನಲಿ ಆಲೂಗಡ್ಡೆ ಕಿತ್ತು ಮುಗಿದು ಇಲ್ಲಿ ಲಾಸ್ಟ್ ಲೋಡು. ಇದೊಂದು ತಿಂಗಳ ಚೀಲ ಐತೆ, ಇದು ಹಾಕ್ಕೊಂಡು ಹೋಗೋದೆ. ದಮ್ ಲಗಾಕೆ ಇದೊಂದು ಚೀಲ ಹಾಕೊಂಡ್ಬಿಟ್ರೆ ಫಿನಿಶ್. ಮನೆಗೆ ಹೋಗೋದೆ ಶಿಸ್ತಾಗಿ. ಮನೆಯಲ್ಲಿ ಆಲೂಗಡ್ಡೆ ಕಿತ್ತಾತು, ಹಂಗಾಗಿ ಎಲ್ಲ ಮನೆ ಕಡೆ ಹೊರಟಿದ್ದೀವಿ. ಎಲ್ಲ ಹೋಗ್ತಾರೆ ಮನೆಗೆ ಮುಗೀತು ಅಂತ. ನಾವು ಲಾಸ್ಟೇ ಲೋಡ್ ಹಾಕ್ಕೊಂಡು ಮನೆಗೆ ಹೋಗ್ತಿದ್ದೀವಿ. ಇಲ್ಲಿ ಆಲೂಗಡ್ಡೆ ಕಿತ್ತಾಯ್ತು, ಲಾಸ್ಟೇ ಗಾಡಿ ಹಾಕ್ಕೊಂಡು ಹೋಗ್ತಿದ್ದೀವಿ. ಐಟಮ್ ಎಲ್ಲ ತುಂಬ್ಕೊಂಡು ಊಟದವೆಲ್ಲವ. ಈಗ ಒಂದು ತಂದೋಗಿ ಲೋಡ್ ಸೂದಿದ್ವಲ್ಲ, ಅಲ್ಲಿಗೆ ತಂದೋಗಿ ಸುರಿದು ಮತ್ತೆ ಟ್ಯಾಕ್ಟರ್ದಾಗ ಮನೆಗೆ ಹೋಗ್ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.